ಎಲ್ಲೆಲ್ಲೂ ಮಳೆಯ ಆರ್ಭಟದಿಂದಾಗಿ ಹಲವು ಕಡೆ ಅವಾಂತರಗಳಾಗಿವೆ. ರಾಜ್ಯಾದ್ಯಂತ ಮಳೆಗಾಲದ ರಣಮಳೆ ಆರ್ಭಟಿಸ್ತಾ ಇದ್ದು ಈ ಮಳೆಗೆ ಕರಾವಳಿ ಮತ್ತು ಮಲೆನಾಡಿನ ಮಂದಿ ಕಂಗೆಟ್ಟಿದ್ದಾರೆ. ಯಾಕಂದ್ರೆ ರಕ್ಕಸ ಮಳೆಯಿಂದಾಗಿ ಕಂಡಲ್ಲಿ ರಸ್ತೆ ಕುಸಿದು ಹೋಗ್ತಾ ಇದೆ, ಸಂಚಾರ ಅಸ್ತವ್ಯಸ್ತವಾಗ್ತಾ ಇದೆ, ಮನೆಯಿಂದ ಹೊರಬರೋಕದಕ್ಕಾಗ್ತಾ ಇದೆ. ಭೂ ಕುಸಿತದಿಂದಾಗಿ ಹಲವು ಜಿಲ್ಲೆಗಳಲ್ಲಿ ಸಂಚಾರವೇ ಬಂದಾಗಿದೆ. ಸಂಪರ್ಕ ಇಲ್ಲದೆ ದ್ವೀಪದಂತಾಗಿದೆ ಕರಾವಳಿ. ಒಂದೆಡೆ ಕರಾವಳಿಯಲ್ಲಿ ಮತ್ತೊಂದೆಡೆ ಮಲೆನಾಡಿನಲ್ಲಿ ವರುಣ ಆಘಾತದ ಮೇಲೆ ಆಘಾತ ತಂದೊಡ್ತಾ ಇದ್ದು ಅವೈಜ್ಞಾನಿಕ ಕಾಮಗಾರಿಯಿಂದಲೂ ಎಡೆಬಿಡದೆ ನಿರಂತರವಾಗಿ ಸುರಿದ ಮಳೆಯಿಂದಲೂ ಗುಡ್ಡ ಕುಸಿತ ಆಗ್ತಾ ಇದೆ, ರಸ್ತೆಗಳು ಕುಸಿದು ಹೋಗ್ತಾ ಇವೆ. ದೃಶ್ಯಗಳನ್ನು ನೋಡ್ತಾ ಇದ್ದೀವಿ, ಎಲ್ಲ ನೋಡಿದ್ರೂ ನೀರು ಕಾಣಿಸ್ತಾ ಇದೆ. ಸಂಪೂರ್ಣ ಜಲಾವೃತವಾಗಿರುವ ಪ್ರದೇಶಗಳೇ ಕಾಣ್ತಾ ಇದೆ. ಈ ದೃಶ್ಯಗಳನ್ನು ನೋಡೋದಕ್ಕೆ ಸುಂದರವಾಗಿ ಕಾಣಬಹುದು, ಆದರೆ ಅಲ್ಲಿರುವಂತಹ ಜನರ ಜೀವನಕ್ಕೆ ಬಹಳ ದೊಡ್ಡ ತೊಡಕನ್ನುಂಟು ಮಾಡಿವೆ. ಯಾಕಂದ್ರೆ ಮನೆಯಿಂದ ಹೊರಬರೋದಕ್ಕಾಗಲ್ಲ, ಮನೆಯ ಅಂಗಳದವರೆಗೂ ಕೂಡ ನೀರು ತಲುಪಿದೆ. ಹಾಗೂ ಹೀಗೂ ರಸ್ತೆಗೆ ಇಳಿದ್ರೆ ಹೆದ್ದಾರಿಗಳೇ ಗುಡ್ಡ ಕುಸಿತ, ರಸ್ತೆ ಕುಸಿತದಿಂದಾಗಿ ಬಂದಾಗಿ ಹೋಗಿವೆ. ಸಂಚಾರ ಅಸ್ತವ್ಯಸ್ತವಾಗಿದೆ, ಹಲವು ಸೇತುವೆಗಳು ಜಲಾವೃತವಾಗಿವೆ, ಸಂಪರ್ಕವೇ ಇಲ್ಲ ಹಲವು ಊರುಗಳಿಗೆ, ದ್ವೀಪದಂತಾಗಿದೆ. ಮಲೆನಾಡಿನಿಂದ ಕರಾವಳಿಗೆ ಹೋಗೋದಕ್ಕಾಗಲ್ಲ, ಘಟ್ಟ ಪ್ರದೇಶಗಳಲ್ಲಿ ವಿಪರೀತವಾಗಿ ಮಳೆಯಾಗ್ತಾ ಇದೆ, ಘಾಟ್ ಸೆಕ್ಷನ್ಗಳಲ್ಲೆಲ್ಲ ಗುಡ್ಡ ಕುಸಿತ ಆಗಿದೆ. ಹೀಗಾಗಿ ತೋಟ, ಗದ್ದೆ, ಮನೆ, ರಸ್ತೆ ಎಲ್ಲವೂ ಜಲಾವೃತವಾಗಿದೆ. ದೃಶ್ಯಗಳಲ್ಲಿ ನೋಡ್ತಾ ಇದ್ದೀವಿ, ಬರೀ ನೀರೇ ಕಾಣಿಸ್ತಾ ಇದೆ. ಗಿಡ ಮರಗಳು ಕೂಡ ಜಲಾವೃತವಾಗಿರುವಂತಹ ದೃಶ್ಯ ನೋಡ್ತಾ ಇದ್ದೀವಿ. ಕರಾವಳಿ ಮಲೆನಾಡಿನಲ್ಲಿ ಎಲ್ಲಿ ನೋಡಿದ್ರೂ ಕೂಡ ನೀರು. ಜನ ಮನೆಯಿಂದ ಹೊರ ಬರೋದಕ್ಕಾಗ್ತಿಲ್ಲ, ಶಾಲೆಗಳಿಗೆ ರಜೆ ಕೊಡಲಾಗ್ತಾ ಇದೆ. ಅಗತ್ಯ ವಸ್ತುಗಳ ಖರೀದಿಗೆ ಹೋಗಬೇಕು ಅಂತಂದ್ರೂ ದೋಣಿ ನೆಚ್ಕೊಳ್ಬೇಕಾದಂತಹ ಪರಿಸ್ಥಿತಿ ಹಲವು ಕಡೆ. ದೃಶ್ಯಗಳು ನೋಡ್ತಾ ಇದ್ದೀವಿ. ಮಳೆ ಇಲ್ಲ ಅಂತ ಪರಿತಪಿಸ್ತಾ ಇದ್ದಂತಹ ದಿನಗಳಿತ್ತು. ಈಗ ಬಂದಂತಹ ಮಳೆ ಹೇಗಿದೆ ಅಂತಂದ್ರೆ ಸಾಕಪ್ಪ ಸಾಕು ಅನ್ನುವಂತ ಡ್ಯಾಮ್ಗಳು ತುಂಬಿ ಹರಿತಾ ಇದೆ. ಜೊತೆಗೆ ಹಲವು ಕಡೆಗಳಲ್ಲಿ ಉಕ್ಕಿ ಹರಿತಾ ಇರುವಂತಹ ನದಿ ನೀರಿನಿಂದಾಗಿ ನದಿ ಪಾತ್ರದ ಜನರಿಗೆ ಪ್ರವಾಹದ ಭೀತಿ. ಒಂದು ಕಡೆ ಪ್ರವಾಹದ ಭೀತಿ, ಮತ್ತೊಂದು ಕಡೆ ಕಾವೇರಿಗೆ ಜೀವ ಕಡೆ. ಕಾವೇರಿ ನದಿಗೆ 10,000 ಕ್ಯೂಸೆಕ್ಸ್ ನೀರನ್ನ ಬಿಡುಗಡೆ ಮಾಡಲಾಗಿದೆ. ಡ್ಯಾಮ್ನ 10 ಗೇಟ್ಗಳ ಮೂಲಕ ಕಾವೇರಿ ಹರಿತಾ ಇದ್ದು ನದಿ ಪಾತ್ರದ 92 ಗ್ರಾಮಗಳಲ್ಲಿ ನೆರೆಯ ಭೀತಿ ಕೂಡ ಕಾಡ್ತಾ ಇದೆ. ಪ್ರವಾಹದ ಪರಿಸ್ಥಿತಿ ಎದುರಿಸುವುದಕ್ಕೆ ಮಂಡ್ಯ ಜಿಲ್ಲಾಡಳಿತ ಕೂಡ ಸಿದ್ಧತೆ ಮಾಡಿಕೊಂಡಿದೆ. ಈಗಾಗಲೇ ಕಂಟ್ರೋಲ್ ರೂಮ್ ಅನ್ನು ಸ್ಥಾಪಿಸಿದೆ ಜಿಲ್ಲಾಡಳಿತ. ದೃಶ್ಯಗಳನ್ನು ನೋಡ್ತಾ ಇದ್ದೀವಿ. ಡ್ಯಾಮ್ನಿಂದ ಹೊರಬಿಟ್ಟಂತಹ ನೀರಿನ ಹರಿವು, ಅದರ ಫೋರ್ಸ್ ಹೇಗಿದೆ ಅನ್ನೋದನ್ನ 10,000 ಕ್ಯೂಸೆಕ್ಸ್ ನೀರನ್ನ ಬಿಡುಗಡೆ ಮಾಡಲಾಗಿದೆ. ಇನ್ನು 5 ಅಡಿಯಷ್ಟೇ ಬಾಕಿ ಇರೋದು ಡ್ಯಾಮ್ ಭರ್ತಿಯಾಗೋದಕ್ಕೆ. ಎಡೆಬಿಡದೆ ನಿರಂತರವಾಗಿ ಮಳೆ ಸುರಿತಾ ಇರೋದ್ರಿಂದಾಗಿ ಒಳಹರಿವಿನ ಪ್ರಮಾಣ ಹೆಚ್ಚಳವಾಗಿದೆ. ಹಾಗಾಗಿ ಕಾವೇರಿ ನದಿಗೆ ನೀರನ್ನ ಬಿಡುಗಡೆ ಮಾಡಲಾಗಿದ್ದು ಇಂದು 10,000 ಕ್ಯೂಸೆಕ್ಸ್ ನೀರು ಬಿಡುಗಡೆಯಾಗಿದೆ. ಡ್ಯಾಮ್ನ 10 ಗೇಟ್ಗಳ ಮೂಲಕ ನೀರನ್ನು ಹೊರಬಿಡಲಾಗ್ತಾ ಇದೆ. ನದಿಗೆ ನೀರಿನ ಹರಿವಿನ ಪ್ರಮಾಣ ಹೆಚ್ಚಳವಾಗಿರುವುದರಿಂದಾಗಿ ನದಿ ಪಾತ್ರದ ಜನರಿಗೀಗ ಆತಂಕ. ಕೆಆರ್ಎಸ್ ಡ್ಯಾಂ ಭರ್ತಿಗೆ ಕ್ಷಣಗಣನೆ ಆರಂಭ ಆಗಿದೆ. ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಭರ್ಜರಿ ಮಳೆ ಆಗ್ತಿರೋದ್ರಿಂದ ಭಾರಿ ಪ್ರಮಾಣದ ನೀರು ಕೆಆರ್ಎಸ್ ಡ್ಯಾಂಗೆ ಹರಿದು ಬರ್ತಾ ಇದೆ. ಇದರಿಂದಾಗಿ ಮುಂಜಾಗ್ರತಾ ಕ್ರಮವಾಗಿ ಇದೀಗ ಕೆಆರ್ಎಸ್ ಡ್ಯಾಂನಿಂದ ಕಾವೇರಿ ನದಿಗೆ ನೀರನ್ನು ಹರಿಸಲಾಗಿರ್ತಕ್ಕಂಥದ್ದು ನೀವು ದೃಶ್ಯಗಳಲ್ಲೂ ಕೂಡ ಗಮನಿಸಬಹುದು. ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ತಾಲೂಕಿನಲ್ಲಿರ್ತಕ್ಕಂಥ ಕೆಆರ್ಎಸ್ ಡ್ಯಾಮ್ನ ಮುಂಭಾಗದ ಗೇಟ್ಗಳ ದೃಶ್ಯಾವಳಿಗಳನ್ನು ನಿಮಗೆ ತೋರಿಸ್ತಾ ಇದ್ದೀನಿ. ಇವತ್ತು 50,000ಕ್ಕೂ ಹೆಚ್ಚು ಕ್ಯೂಸೆಕ್ ನೀರು ಡ್ಯಾಮ್ಗೆ ಹರಿದು ಬರ್ತಾ ಇರೋ ಕಾರಣದಿಂದಾಗಿ ಇನ್ನು ಕೆಲವೇ ಅಡಿಗಳಷ್ಟೇ ಕೆಆರ್ಎಸ್ ಡ್ಯಾಮ್ ಭರ್ತಿಗೆ ಬಾಕಿ ಇರೋದು. ಆ ಕಾರಣಕ್ಕಾಗಿ ಮುಂಜಾಗ್ರತಾ ದೃಷ್ಟಿಯಿಂದ ಈಗಾಗಲೇ ಕೆಆರ್ಎಸ್ ಡ್ಯಾಮ್ನಿಂದ ಕಾವೇರಿ ನದಿಗೆ ನೀರನ್ನು ಹರಿಸಲಾಗಿರ್ತಕ್ಕಂಥದ್ದು. ಕೆಆರ್ಎಸ್ ಡ್ಯಾಮ್ನ 10ಕ್ಕೂ ಹೆಚ್ಚು ಗೇಟ್ಗಳಿಂದ 10,000 ಕ್ಯೂಸೆಕ್ ನೀರನ್ನು ಸದ್ಯ ಹೊರಬಿಡ್ಲಾಗ್ತಾ ಇರ್ತಕ್ಕಂಥದ್ದು. ಆ ನೀರಿನ ಹರಿವಿನ ದೃಶ್ಯವನ್ನು ನೀವು ಗಮನಿಸ್ಬೋದು. ಹಾಲ್ನೊರೆಯಂತೆ ಕಾವೇರಿ ನೀರು ಧುಮ್ಮಿಕ್ತಾ ಇರ್ತಕ್ಕಂಥ ಒಂದು ಮನಮೋಹಕ ದೃಶ್ಯವನ್ನು ನಾವಿಲ್ಲಿ
ಕಣ್ತುಂಬಿಕೊಳ್ಬೋದು. ಆ ನೀರಿನ ರಭಸ ಬಂಡೆಗಳಿಗೆ ಅಪ್ಪಳಿಸಿ ಆ ರುದ್ರ ರಮಣೀಯವಾದಂತಹ ದೃಶ್ಯ ನೋಡೋದಕ್ಕೆ ಸಿಗ್ತಾ ಇದೆ. ನೀರಿನ ಬೋರ್ಗರೆತದ ಸದ್ದು ಕೂಡ ನಮಗೆ ಕೇಳೋದಕ್ಕೆ ಸಿಗ್ತಾ ಇರ್ತಕ್ಕಂಥದ್ದು. ಸದ್ಯ 10,000 ಕ್ಯೂಸೆಕ್ ನೀರನ್ನ ಆ ಡ್ಯಾಮ್ನಿಂದ ಹೊರಬಿಡಲಾಗಿದೆ. ಯಾವಾಗ ಒಳಹರಿವಿನ ಪ್ರಮಾಣ ಹೆಚ್ಚಾಗುತ್ತೋ ಆಗೆಲ್ಲವೂ ಕೂಡ ಹೊರಹರಿವಿನ ಪ್ರಮಾಣವನ್ನ ಅಧಿಕಾರಿಗಳು ಹೆಚ್ಚಿಸ್ತಾ ಬರ್ತಾರೆ. ಆ ಕಾರಣಕ್ಕಾಗಿ ಈಗಾಗಲೇ ಆ ಜಿಲ್ಲಾಡಳಿತದಿಂದ ಕಾವೇರಿ ನದಿ ಪಾತ್ರದಲ್ಲಿ ಒಂದು ಪ್ರವಾಹದ ಅಲರ್ಟ್ ಅನ್ನು ಕೊಟ್ಟಿರ್ತಕ್ಕಂಥದ್ದು. ಅಂದರೆ ನದಿ ಪಾತ್ರದಲ್ಲಿರ್ತಕ್ಕಂತಹ ಆ ಗ್ರಾಮಗಳಿಗೆ ಇದೀಗ ನೆರೆಯ ಭೀತಿ ಎದುರಾಗಿರ್ತಕ್ಕಂಥದ್ದು. ನದಿ ಪಾತ್ರದ 92 ಗ್ರಾಮಗಳಲ್ಲಿ ಪ್ರವಾಹದ ಭೀತಿ ಎದುರಾಗಿದೆ. ಅಂದರೆ ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಕಳೆದ 10-15 ದಿನಗಳಿಂದ ಭರ್ಜರಿ ಮಳೆ ಆಗ್ತಾ ಇದೆ. ಭಾರಿ ಪ್ರಮಾಣದ ನೀರು KRS ಡ್ಯಾಮ್ಗೆ ಹರಿದು ಬರ್ತಾ ಇದೆ. ಇದರ ಜೊತೆಗೆ ಹೇಮಾವತಿ ಜಲಾಶಯದಿಂದಲೂ ಕೂಡ ಇವತ್ತು 25,000 ಕ್ಯೂಸೆಕ್ಕು ಹೆಚ್ಚು ನೀರನ್ನು ಹೊರಬಿಡಲಾಗಿರ್ತಕ್ಕಂಥದ್ದು. ಅದೆಲ್ಲವೂ ಕೂಡ ಇದೀಗ KRS ಜಲಾಶಯಕ್ಕೆ ಹರಿದು ಬರುತ್ತೆ. KRS ಜಲಾಶಯ ನಾಳೆ ಸಂಜೆ ಒಳಗಾಗಿ ಸಂಪೂರ್ಣವಾಗಿ ಭರ್ತಿ ಆಗುತ್ತೆ. ಆ ಕಾರಣಕ್ಕಾಗಿ ಡ್ಯಾಮ್ ಹಿತದೃಷ್ಟಿಯಿಂದ ಈಗ ಇವತ್ತು 10,000 ಕ್ಯೂಸೆಕ್ ನೀರನ್ನು ಹೊರಬಿಡಲಾಗಿದೆ. ಅದರ ಪ್ರಮಾಣವನ್ನು ಗಣನೀಯವಾಗಿ ಹೆಚ್ಚಳ ಮಾಡ್ತಾ ಬರಲಾಗುತ್ತೆ. ಆ ಕಾರಣಕ್ಕಾಗಿ ಈಗಾಗಲೇ ನದಿ ಪಾತ್ರದಲ್ಲಿ ಒಂದು ಪ್ರವಾಹದ ಅಲರ್ಟನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು. ಒಂದು ಕಡೆ ರೈತರಲ್ಲಿ ಒಂದಷ್ಟು ಸಂತಸವನ್ನು ಹೆಚ್ಚಿಸಿದರೆ ನದಿ ಪಾತ್ರದ ಜನರಲ್ಲಿ ಒಂದು ನೆರೆಯ ಭೀತಿಯನ್ನು ಕೂಡ ಹುಟ್ಟಾಕಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಹೇಳೋದಾದರೆ ಭಾರಿ ಪ್ರಮಾಣದ ನೀರು KRSನ ಜಲಾಶಯಕ್ಕೆ ಹರಿದು ಬರ್ತಾ ಇದೆ. ನದಿ ಪಾತ್ರದ ಜನರಲ್ಲಿ ಪ್ರವಾಹದ ಭೀತಿ ಇದ್ದರೆ ರೈತರಲ್ಲಿ ಒಂದು ರೀತಿ ಸಂತಸ ಕೂಡ ಮೂಡಿರ್ತಕ್ಕಂಥದ್ದು. KRS ಡ್ಯಾಮ್ನಿಂದ ಕಾವೇರಿ ನೀರು ಹೊರಬರ್ತಾ ಇರ್ತಕ್ಕಂಥ ದೃಶ್ಯ ನಿಜಕ್ಕೂ ಕೂಡ ರುದ್ರ ರಮಣೀಯವಾಗಿ ಕಾಣ್ತಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಮಹೇಶ್ ಜೊತೆ ನಂದನ್ ರಾಮಕೃಷ್ಣ, ಏಷ್ಯಾನೆಟ್ ಸುವರ್ಣ ಮಂಡ್ಯ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.